ಗಂಡು ಜನ್ಮದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಇದನ್ನು 3 ಭಾಗ ಮಾಡಿ. ಮೊದಲನೇದು ಸೈಂಟಿಫಿಕ್ ಆಗಿ, ಅದು ಇವಾಗ ಬೇಡ, ಅದ್ರ ಪಾಡ್ಗೆ ಅದು ಕ್ರೋಮೋಸೋಮ್ ಇದ್ರ ಬಗ್ಗೆ ಹೋಗುತ್ತೆ, ಆ ಸ್ಟಡಿ ಮಾಡಿದೆ. ಜೆನೆಟಿಕ್ಸ್ ಅದು ಬೇರೆ ವಿಚಾರ. ಆದರೆ ಫಿಲಾಸಫಿಕಲ್ಲಾಗಿ, ಸ್ಪಿರಿಚುವಲ್ಲಾಗಿ, ಧರ್ಮನ ಇಟ್ಕೊಂಡು ಋಣ ಅಂತ ಬಂದಾಗ, ಇದನ್ನೆಲ್ಲ ಯೋಚನೆ ಮಾಡಿದಾಗ ಹೆಣ್ಣು ಗಂಡು ಮನೋಧರ್ಮದಲ್ಲೂ ವ್ಯತ್ಯಾಸ ಬರುತ್ತೆ. ಬಾಡಿನಲ್ಲಿ ಹಾರ್ಮೋನ್ಸು ಅದೆಲ್ಲ ಬೇರೆ ವಿಚಾರ, ಆದರೂ ಮನಸ್ಸಿನ ಮೇಲೆ ಆ ಹಾರ್ಮೋನ್ಸ್ ಪರಿಣಾಮ ಆಗೋದು, ಅವರ ಎಮೋಷನ್ಸ್ ಏನು, ಅವರಿಗೆ ಎಷ್ಟು ದೇಹ ಬಲ ಇದೆ, ಎಷ್ಟು ಮನಸ್ಸಿನ ಬಲ ಇದೆ. ದೇಹ ಬಲ ಜಾಸ್ತಿ ಇರ್ಬೋದು, ಎಮೋಷನಲ್ ಕೋಶಂಟ್ ಬಹಳ ಕಡಿಮೆ ಇರುತ್ತೆ. ಮೇಲ್ ಫೀಮೇಲ್ ಅಂದಾಗಲೇ ಅವಳು ಪರಿಪೂರ್ಣಳಾಗಿರ್ತಾಳೆ. ಅವಳಲ್ಲಿ ಆ ತಾಯಿತನ ಇರುತ್ತೆ, ಧಾರಣ ಶಕ್ತಿ ಇರುತ್ತೆ. ಇದನ್ನೆಲ್ಲನೂ ನೀವು ಯಾವುದಾದ್ರೂ ಒಂದು ದೇವಿ ಸ್ತುತಿಯನ್ನು, ದೇವಿ ಭಾಗವತನೋ, ಹೆಣ್ಣು ಶಕ್ತಿ, ಸ್ತ್ರೀ ಶಕ್ತಿ, ಶ್ರೀ ಶಕ್ತಿ ಇದೆಯಲ್ಲ, ಅದರ ಒಂದು ಮಹಿಮೆಯನ್ನು ತಿಳ್ಕೊಳ್ಬೇಕಾದ್ರೆ ನೀವು ಲಲಿತಾ ಸಹಸ್ರನಾಮದ ಒಂದೊಂದು ನಾಮ ನೀವು ನೋಡಿದಾಗ ಗೊತ್ತಾಗುತ್ತೆ, ಡ್ಯುಯಾಲಿಟಿಗೆ ಮೀರಿದ್ದು ಆ ತಾಯಿ ಅಂತ. ಯಾವುದು ಡ್ಯುಯಾಲಿಟಿಯನ್ನು ಮೀರಿದೆಯೋ ಅದು ಆ ತಾಯಿಯ ಒಂದು ಸ್ವರೂಪ, ಗುಣ. ಅದೊಂದು ಶಕ್ತಿ ಸಮೂಹ, ಶಕ್ತಿಯ ಸಮೂಹ ಅವಳು, ದೊಡ್ಡ ಶಕ್ತಿಯ ಸೈನ್ಯ ಅವಳು, ಎಲ್ಲವೂ ಸರ್ವಶಕ್ತಿಮಯಿ ಅವಳು. ಅಂದರೆ ಗಂಡಿನಲ್ಲಿರುವ ಒಂದೊಂದು ಶಕ್ತಿಯೂ ಕೂಡ ಅವಳೇ. ಅವನ ಒಂದು ಇಚ್ಛೆಯಲ್ಲಿ ಅವಳಿದ್ದಾಳೆ, ಅವನು ಕ್ರಿಯೆಯಲ್ಲಿ ಅವಳಿದ್ದಾಳೆ, ಅವನ ಧ್ಯಾನದಲ್ಲಿ ಅವಳಿದ್ದಾಳೆ, ಅವನ ಜ್ಞಾನದಲ್ಲಿ ಅವಳಿದ್ದಾಳೆ, ಅವನ ಇರುವಿಕೆಯೇ ಅವಳು, ಅವಳಿಲ್ಲದೆ ಅವನಿಲ್ಲ. ಈ ಅವಿನಾಭಾವ ಸಂಬಂಧ ಭಾಳ ಡೀಪಾಗಿ ಬೇಸಿಕ್ಸ್ಗೆ ಹೊರಟೋದ್ರೆ, ಈ ಇಂಪೊಟೆನ್ಸಿ ಏನಿದೆ ಇವನಲ್ಲಿ, ಆ ಶಕ್ತ ಯಾಕೆ ಅಂದರೆ ಆ ಶಕ್ತಿಯ ಒಂದು ಆ ಸಂಬಂಧ, ಆ ಸಮನ್ವಯ ಯೋಗ ಇಲ್ಲದೆ ಆಗುತ್ತೆ. ಫಸ್ಟು ಒಂದು ಆ ತಾಯಿಯ ಶಕ್ತಿ ಇದೆಯಲ್ಲ, ಅದು ಸೃಷ್ಟಿಗೆ ಕಾರಣವಾಗುತ್ತೆ. ಗಂಡು ಒಂದು ನೆಪ ಮಾತ್ರ, ಆದರೂ ಅವಳು ಅವನಿಂದ ಹೊರಗೆ ಬಂದು ಅವನನ್ನು ಒಲಿಸ್ಕೊಂಡು ಇಷ್ಟು ಕೆಲಸ ಮಾಡ್ತಿರ್ತಾಳೆ. ಅಂದರೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ಹೇಗೆ ಈ ಪ್ರಪಂಚ ಸೃಷ್ಟಿಯಾಯಿತು, ಲೋಕದಲ್ಲಿ ಕಾರ್ಯಗಳು ಹೇಗೆ ನಡೀತಾ ಇದೆ, ಪ್ರತಿಯೊಂದು ಕೂಡ ಹೇಗೆ ವರ್ಷಗಳು ಉರುಳ್ತಾ ಇದೆ, ಹೇಗೆ ಸೀಸನ್ಸ್ ಆಗ್ತಾ ಇದೆ, ಯಾವ ರೀತಿ ಸೃಷ್ಟಿಯಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ, ಅದನ್ನೆಲ್ಲ ನೋಡಿದಾಗ ಆಶ್ಚರ್ಯವಾಗುತ್ತೆ. ಅದೆಲ್ಲವೂ ಸ್ತ್ರೀ ಶಕ್ತಿ, ಆ ತಾಯಿಯ ಶಕ್ತಿ, ಆ ಹೆಣ್ಣು ಶಕ್ತಿ, ದೈವಿ ಶಕ್ತಿ, ಪ್ರಕೃತಿ ಅಂತ ಕರೀತಾರೆ, ಯೋಗಮಾಯ ಅಂತ ಹೇಳ್ತಾರೆ. ಅವಳನ್ನು ಅರ್ಥ ಮಾಡಿಕೊಂಡಷ್ಟು ಗೊತ್ತಾಗುತ್ತೆ, ಅವಳಿಲ್ಲದೆ ಏನಿಲ್ಲ, ಪ್ರೈಮಲ್ ಫೋರ್ಸ್ ಅವಳು. ಇದನ್ನೆಲ್ಲ ನಾವು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆವಾಗ ಹೆಣ್ಣು ಅಂದಾಗ ಅಲ್ಲಿಂದ ಒಂದು ಗೌರವ ಅನ್ನೋದು ಬರುತ್ತೆ, ಆ ಜನ್ಮಕ್ಕೆ ಒಂದು ಗೌರವ ಬರುತ್ತೆ, ಅದರ ರೆಸ್ಪಾನ್ಸಿಬಿಲಿಟಿ ಎಷ್ಟು ಪವರ್ ಅಂತ ಗೊತ್ತಾಗುತ್ತೆ. ಅದರಿಂದ ಹೆಣ್ಣು ಗಂಡು ಅಂದಾಗ ಒಂದು ಸತಿ ಹೆಣ್ಣು ಜನ್ಮ ತೊಗೊಂಡ್ಬಿಟ್ರೆ ಎಷ್ಟೋ ಸತಿ ಕೀಳು ಹೆಣ್ಣು ಜನ್ಮ ಅಂತಾರೆ. ಅದು ಯಾಕೆ ಆ ಥರ ಭಾವನೆ ಬಂದಿದೆಯೋ ಗೊತ್ತಿಲ್ಲ. ಯಾವುದೂ ಕೀಳಿಲ್ಲ, ಯಾವುದೂ ಮೇಲಿಲ್ಲ, ಎರಡೂ 50-50 ಅಥವಾ 100-100 ಸೇರಿದ್ರೇ ಪರಿಪೂರ್ಣ ಆಗೋದು. ಇಲ್ಲಿ ನಾವು ಇವಳನ್ನ ಅರ್ಥ ಮಾಡ್ಕೊಳ್ತಾ ಅವನಲ್ಲಿ ಒಂದು ಭಾಗ ಅವನು ಅಥವಾ ಅವನಲ್ಲಿ ಪರಿಪೂರ್ಣ ಭಾಗ ಅವಳು ಅನ್ನೋದು ಭಾಳ ಕ್ಲಿಯರಾಗಿ ಕಾಣಿಸುತ್ತೆ.
ನಾವು ಆವಾಗ ಈ ಥರ ಕ್ವೆಶ್ಚನ್ಸ್ ಎಲ್ಲ ಬರೋದೇ ಇಲ್ಲ. ಇದೆಲ್ಲ ಭಾಳ ಸ್ಥೂಲವಾದ ಕ್ವೆಶ್ಚನ್. ಈ ಜನ್ಮ ಯಾವ ಜನ್ಮ ಆದರೆ ಏನು? ನಾವೇ ಹೊರಗೆ ನೋಡ್ತಾ ಇರೋದು ಗಂಡು ಬೇರೆ ಹೆಣ್ಣು ಬೇರೆ, ಅವ್ರಿಗೆ ಸಮಾನ ಬೇಕು ಅಂತ ಮತ್ತೆ ಸುಮ್ಮನೆ ನಾವೇ ಬೇರೆ ಮಾಡಿ ಕಲ್ಪಿಸ್ಕೊಂಡು ಹೊಡೆದಾಡ್ತೀವಿ. ಖಂಡಿತವಾಗ್ಲೂ ಎಲ್ಲವೂ ಮನಸ್ಸಿನ ಆಟ ಅಷ್ಟೇನೆ. ಆದರೆ ನಿಜವಾಗ್ಲೂ ನೋಡಿದೆ ಅದಕ್ಕೂ ಒಂದು ಸ್ಥಾನ ಇದೆ, ಇದಕ್ಕೂ ಒಂದು ಸ್ಥಾನ ಇದೆ. ಇದಿಲ್ಲದೆ ಅದಿಲ್ಲ, ಅದಿಲ್ಲದೆ ಇದಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಯಾವ ಜನ್ಮನೂ ಕೂಡ ಇದು ಕೀಳು ಅಲ್ಲ ಮೇಲು ಅಲ್ಲ ಅಂತ ಗೊತ್ತಾಗುತ್ತೆ. ಆದರೆ ನಮ್ಮಲ್ಲಿ ಆ ಗುಣಗಳಿಂದ ಒಂದೊಂದು ಸತಿ ಇದು ಡಾಮಿನೇಟ್ ಆಗುತ್ತೆ, ನಮ್ಮಲ್ಲೇ ಆಗುತ್ತೆ, ಡಾಮಿನೇಟ್ ಆಗುತ್ತೆ. ನಮ್ಮಲ್ಲಿರುವಂತಹ ಮೇಲ್ ಎನರ್ಜಿ ಕಮ್ಮಿ ಆಗುತ್ತೆ, ಫೀಮೇಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಒಂದೊಂದು ಸತಿ ಮೇಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೆಣ್ಣು ಗಂಡಲ್ಲಿ ಎರಡೂ ಶಕ್ತಿಗಳೂ ಇವೆ. ಒಂದೊಂದು ಎಂಟಿಟಿ ಅಂತ ನೋಡಬಾರ್ದು, ಒಬ್ಬರಲ್ಲಿ ಎರಡೂ ಇರುತ್ತೆ. ಅದು ಬಹಳ ದೊಡ್ಡ ವಿಶಾಲವಾದ ವಿಚಾರ. ಅದರಿಂದ ದೇವಿದು ಪಾರಾಯಣ ಮಾಡಿದ್ರೆ, ಅವಳ ಪುರಾಣಗಳೆಲ್ಲ ಓದಿದ್ರೆ ಸೃಷ್ಟಿ ಹೇಗಾಯಿತು, ಬ್ರಹ್ಮಾಂಡದ ಸೃಷ್ಟಿ ಅಂತ ಅವಾಗ ಎಷ್ಟೋ ವಿಚಾರಕ್ಕೆ ನಮಗೆ ಉತ್ತರ ಸಿಗುತ್ತೆ. ಇದು ಸೈನ್ಸ್ಗಿಂತ ಎತ್ತರವಾದ ಸೈನ್ಸ್, ಇಟ್ಸ್ ಬಿಯಾಂಡ್ ಸೈನ್ಸ್. ಈ ಯೋಗ ತುಂಬ ದೊಡ್ಡ ವಿಚಾರ ಅದು. ಅಮ್ಮ, ಬಹಳಷ್ಟು ಜನ ಬಹಳಷ್ಟು ಸಾರಿ ಅನಿಸದ್ದನ್ನ ಆಡೋದಿಲ್ಲ, ಆಡಿದ್ದಕ್ಕೆ ಕಾರಣ ಹೇಳ್ತಾ ಹೋಗ್ತಾರೆ. ಯಾಕೆ ಈ ತರ? ನಿಮ್ಮ ಪ್ರಶ್ನೆನಲ್ಲೇ ಇದೆ ಅನಿಸಿದ್ದು ಅಂತ. ಅನಿಸಿದ್ದು ಏನು? ಅನಿಸುತ್ತೆ, ಸಾವಿರ ಅನಿಸುತ್ತೆ. ಅನಿಸಿದ್ದು ಕ್ಷಣ ಕ್ಷಣ ಬದಲಾಗುತ್ತೆ. ಅದು ಹೇಗೆ ಅವರು ಅನಿಸಿದ್ದನ್ನು ಆಡಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅನಿಸಿದ್ದೊಂದು ಮಾಡಿದ್ದೊಂದು ಆಗುತ್ತೆ. ಅನಿಸಿದ್ದು ಮಾಡಬೇಕಾದ್ರೆ ಅನಿಸೋದಲ್ಲ ಅದು. ಅನಿಸೋಕ್ಕಿಂತ ಬೇರೆ ಇದೆ. ಅಸಂಪ್ಷನ್ಸ್ ಅಲ್ಲ, ಅವ್ರ ಕಲ್ಪನೆಯೂ ಅಲ್ಲ. ಅವರಲ್ಲಿ ಒಂದು ಬಲವಾದ ಒಂದು ಅಫರ್ಮೇಷನ್, ರೆಸಲ್ಯೂಷನ್, ಡಿಸಿಷನ್ ಒಳಗಡೆಯಿಂದ ಬರಬೇಕು. ಅದು ಅನಿಸಿಕೆ ಅಲ್ಲ, ಅದು ಅವರಿಂದ ಬರ್ತಾ ಇದೆ. ಒಂದು ಥಾಟ್, ಇಂಟೆಂಟಿವ್ ಥಾಟ್, ಪವರ್ಫುಲ್ ಥಾಟ್. ಆವಾಗ ಅವರು ಬಂದಿದ್ದನ್ನೇ ಒಳಗೆ ಬಂದಿದ್ದನ್ನೇ ಮಾತಾಡ್ತಾರೆ, ಮಾತಾಡೋದು ಆಗುತ್ತೆ, ಮಾಡ್ತಾರೆ. ಬಂದಿದ್ದು ಒಳಗಡೆಯಿಂದ ಹುಟ್ಟಿ ಬಂದಿದ್ದು ಮಾತಾಗಿ ಬಂದು ಮತ್ತೆ ಅದೇನು ಅಂದಿದ್ರು ಅದು ಆಗ್ಸುತ್ತೆ, ಅದೇನೆ. ಆದರೆ ಇಲ್ಲಿ ಅನಿಸಿದ್ದೇ ಬೇರೆ, ಆಡಿದ್ದೇ ಬೇರೆ ಆಯಿತು. ಅದು ಹೇಗೆ ಅನಿಸಿದವರು ಮಾಡೋಕ್ಕೆ ಸಾಧ್ಯ? ಅನಿಸೋದು ಒಂದು, ಹೇಳೋದೇ ಒಂದು ಆಗುತ್ತೆ, ಆಗಲೇಬೇಕು. ಬಿಕಾಸ್ ಅದು ಅನಿಸಿಕೆ. ವೆನ್ ದೆರ್ ಇಸ್ ಓನ್ಲಿ ಇಮ್ಯಾಜಿನೇಷನ್, ಯುವರ್ ವರ್ಡ್ಸ್ ಆ್ಯಂಡ್ ಯುವರ್ ಇಮ್ಯಾಜಿನೇಷನ್ ಈಸ್ ಜಸ್ಟ್ ಒಂದಕ್ಕೊಂದಕ್ಕೆ ಹೋಲೋದೇ ಇಲ್ಲ. ದೆರ್ ಇಸ್ ನೋ ಸಿಂಕ್ರಾಸಿಟಿ ಬಿಕಾಸ್ ಇಟ್ ಈಸ್ ಓನ್ಲಿ ಎನ್ ಇಮ್ಯಾಜಿನೇಷನ್. ಇಟ್ ಮೇ ಚೇಂಜ್, ಓನ್ಲಿ ಯುವರ್ ಕಾನ್ಸೆಪ್ಟ್ ಇಟ್ ಮೇ ಚೇಂಜ್, ಇಟ್ಸ್ ಓನ್ಲಿ ಯುವರ್ ಅಸಂಪ್ಷನ್ ಇಟ್ ಮೇ ಚೇಂಜ್. ಬಿಕಾಸ್ ಯುವರ್ ಮಾತಾಡೋದು ಇವತ್ತು ನಾಳೆ ಬದಲಾಗ್ಬೋದು, ಯಾಕೆಂದರೆ ಇದು ಬದಲಾಗುತ್ತೆ. ಮನಸ್ಸು ಬದಲಾದರೆ ಮಾತು ಬದಲಾಯಿತು. ಮನಸ್ಸು ಬದಲಾಗ್ತಾನೇ ಇರುತ್ತೆ, ಬಿಕಾಸ್ ಇದು ಯಾವುದೂ ನಿರ್ಧಾರ ಇಲ್ಲದೆ ಇರೋದು, ಇದಕ್ಕೆ ಬೇಸಿಲ್ಲ. ಅದರಿಂದ ಮಾತು ಬದಲಾಗ್ತಿರುತ್ತೆ. ಹೇಳಿದ್ದನ್ನು ಮಾಡಲ್ಲ, ಅಂದ್ಕೊಂಡಿದ್ದನ್ನು ಮಾಡಿಲ್ಲ, ಹೀಗೆ ಆಗೋಕ್ಕೆ ಸಾಧ್ಯ. ದೆರ್ ಇಸ್ ನೋ ಸಿಂಕ್ರನಾಸಿಟಿ ಆ್ಯಂಡ್ ಕೋಆರ್ಡಿನೇಷನ್, ಕೋಹರೆನ್ಸ್. ಯಾವಾಗ ನಾವು ಒಳಗಿಂದ ಬರುತ್ತೆ ಯೋಚನೆ, ಆವಾಗ ಮಾತಾಡೋದೇ ಬೇರೆ ರೀತಿ, ಅದರಲ್ಲಿ ನಿರ್ಧಾರ ಇರುತ್ತೆ, ಅದೇ ಮಾಡಿಸುತ್ತೆ. ಇಲ್ಲಿ ನೀವು ಮಾಡಿರೋದು, ಆಡಿರೋದು, ಭಾವಿಸಿರೋದು, ಯೋಚನೆ ಎಲ್ಲದರ ಕಾಂಬಿನೇಷನ್ ಒಂದು ದೊಡ್ಡ ಪವರ್ಫುಲ್ ಒಂದು ಟೂಲ್ ಅದು. ಕೆಟ್ಟ ಮನುಷ್ಯ ಅಂತ ಅನ್ನಿಸ್ಕೊಂಡವನು ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗೋದು ಉಂಟಾ ಅಮ್ಮ? ಮುಂದಿನ ಜನ್ಮಕ್ಕೆ ಹೋಗಬೇಡಿ. ಇವತ್ತಿನ ಜನ್ಮದಲ್ಲಿ ಯಾರು ಕೆಟ್ಟ ಮನುಷ್ಯನೋ, ದೋಷ ತುಂಬಿಕೊಂಡಿದೆಯೋ, ದುಷ್ಟ ದುರಾಚಾರ ಅಂತ ಹೇಳ್ತಾರೆ, ಈ ದೋಷಗಳೆಲ್ಲ ತುಂಬಿರೋನು, ಇವತ್ತು ಅವನು ಪ್ರಾಣಿನೇ, ರಾಕ್ಷಸನೇ. ಗುಣದಿಂದ ಅವನು ಪ್ರಾಣಿನೇ, ಗುಣದಿಂದ ರಾಕ್ಷಸನೇ. ಹೇಗೆ ಒಳ್ಳೆ ಗುಣ, ನಾನು ದೇವತಾ ಪುರುಷರು, ದೇವಮಾನವರು, ಸೂಪರ್ ಹ್ಯೂಮನ್ ಅಂತ ಕರಿತೀವೋ, ಹಾಗೆ ಇವರುಗಳು ಪ್ರಾಣಿನೇ. ಆದರೆ ಪ್ರಾಣಿಯ ಆಕಾರ ಇಲ್ಲ, ದೇಹದಲ್ಲೇ ಎವಲ್ಯೂಷನ್ ಆಗಿದೆ. ಸ್ಥೂಲ ದೇಹ, ಬಟ್ಟೆ ವೇಷ ಬೇರೆ ಆಗಿದೆ.
ದೇಹದಲ್ಲಿ ಪರಿವರ್ತನೆ ಆಗುವಷ್ಟು ಇದೆ. ಹ್ಯೂಮನ್ ಬಾಡಿ ಸಿಕ್ಕಿದೆ, ಬಟ್ ದೇ ಆರ್ ನಾಟ್ ಹ್ಯೂಮನ್, ದೇ ಆರ್ ಅನಿಮಲ್ಸ್. ಎ ಹ್ಯೂಮನ್ ಈಸ್ ಎನ್ ಅನಿಮಲ್ ಬಿಕಾಸ್ ದ ಕ್ವಾಲಿಟಿ ಈಸ್ ಟೋಟಲಿ ಅನಿಮಲ್ ಕ್ವಾಲಿಟಿ. ಅದರಿಂದ ಮುಂದಿನ ಜನ್ಮ ಕಾಯೋದೇ ಬೇಡ. ಇವತ್ತು ಅವನು ಒಂದು ಕ್ರೂರ ಪ್ರಾಣಿ ಯಾವುದೋ ಆಗಿದ್ದರೆ, ಮುಂದಿನ ಜನ್ಮದಲ್ಲಿ ಇವತ್ತು ಒಂದು ಕ್ರೂರವಾಗೇ ಇದ್ದರೆ ಮುಂದಿನ ಜನ್ಮ ಇನ್ನೂ ಕ್ರೂರವಾದ ಪ್ರಾಣಿನೇ ಆಗಿರ್ತಾನೆ. ದೇಹ ಮಾತ್ರ ಆಕಾರ ಬದಲಾಗ್ಬೋದು, ಕೊಲೆಪಾತಕನಾಗಿರ್ತಾನೆ. ಎಷ್ಟು ಜನನ ನಾವು ನೋಡಿಲ್ವಾ? ಪ್ರಾಣಿಗೆ ಇರುವಂತಹ ದಯೆಯೂ ಕೂಡ ಅವರಲ್ಲಿ ಇರಲ್ಲ, ಆ ನಿಯತ್ತಿರಲ್ಲ, ದುಷ್ಟ ಮೃಗಗಳ ಥರ ಇರ್ತಾರೆ. ಯಾಕೆ ಅಂದರೆ ಅವ್ರ ಸ್ವಭಾವದಲ್ಲಿ ಪ್ರಾಣಿತ್ವ ಇನ್ನೂ ಇದೆ ಪಾಪ, ಇನ್ನೂ ಅವರು ಬೆಳೆದಿಲ್ಲ. ಮನುಷ್ಯನ ದೇಹ ಸಿಕ್ಕಿದ ತಕ್ಷಣ ಅವನು ಮನುಷ್ಯ ಆಗಿಲ್ಲ. ಹಿ ಈಸ್ ನಾಟ್ ಕಂಪ್ಲೀಟ್ಲಿ ಹ್ಯೂಮನ್ ಬೀಯಿಂಗ್, ಓನ್ಲಿ ಬಾಡಿ ಈಸ್ ಹ್ಯೂಮನ್. ಈ ಥರ ನೋಡಿದಾಗ ಮುಂದಿನ ಜನ್ಮ ಬೇಕಾ? ಬೇಡ. ಆದರೂ ಈ ಜನ್ಮ ಸಿಕ್ಕಿರೋದು ಅವನು ಪುಣ್ಯವಂತ. ಯಾವುದೋ ಒಂದಿಷ್ಟೇನೋ ಒಂದು ಪುಣ್ಯ ಇದ್ದಿದ್ದರಿಂದ ದೇಹ ಇವಾಗ ಸಿಕ್ಕಿದೆ, ಈ ಜನ್ಮ ಸಿಕ್ಕಿದೆ, ಮನುಷ್ಯನ ಜನ್ಮ ಸಿಕ್ಕಿದೆ, ಮನುಷ್ಯನ ಆಕಾರ ಆದರೂ ಸಿಕ್ಕಿದೆ. ಇದು ಸಿಕ್ಕಿದಾಗ ಅವನಿಗೆ ಸಿಗುವಂತಹದ್ದೆಲ್ಲ ವಾತಾವರಣನೂ ಮನುಷ್ಯಕ್ಕೆ ಸಿಗುವಂಥದ್ದೇ. ಅವನು ತಿನ್ನೋದು ಮನುಷ್ಯರು ತಿನ್ನೋದೇನೆ, ಮನುಷ್ಯರ ಜೊತೆನೇ ಬದುಕಬೇಕು, ಮನುಷ್ಯನ ಸಹವಾಸನೇ ಮಾಡಬೇಕು. ಅದರಲ್ಲಿ ಏನಾದರೂ ಗುಣ ಬದಲಾವಣೆ ಆಗಬಹುದೇನೋ ಅವನು ಆಯ್ಕೆ ಮಾಡಿದ್ರೆ, ಆವಾಗ ಮುಂದಿನ ಜನ್ಮದಲ್ಲಿ ಈ ಗುಣ ಕಮ್ಮಿ ಆಗಿ ಇನ್ನು ಒಳ್ಳೆ ಜನ್ಮಗಳು ಸಿಗಬಹುದು. ಈ ಜನ್ಮದಲ್ಲಿ ಯಾವ್ದ್ರಲ್ಲಾದ್ರೂ ನಮ್ಗೆ ಸಂಪೂರ್ಣವಾಗಿ ತೃಪ್ತಿ ಆಯ್ತು ಅನ್ನೋ ಸಂದರ್ಭದಲ್ಲಿ ಮುಂದಿನ ಜನ್ಮದಲ್ಲಿ ಅದರ ಆಸೆ ಬರೋದಿಲ್ವಾ? ನಮ್ಮಲ್ಲೇ ಒಂದು ಸ್ಟೇಟ್ ಇದೆ. ದಟ್ ಸ್ಟೇಟ್ ಇದು ಬಹಳ ಆಳವಾದದ್ದು, ಎತ್ತರವಾದ ಸ್ಥಿತಿ. ನಮ್ಮ ಆಸೆಗಳು ಪ್ರೇಮವಾಗಿ, ಕಾಮಗಳು ಪ್ರೇಮವಾಗಿ, ಪ್ರೇಮ ಭಕ್ತಿಯಾಗಿ, ಆ ಭಕ್ತಿ ಸರೆಂಡರ್ನಲ್ಲಾಗುತ್ತೆ. ಅಲ್ಲಿ ಅಹಂಕಾರ ಇರೋದಿಲ್ಲ. ಅಲ್ಲಿ ಏನೇನಿರುತ್ತೋ ಎಲ್ಲವೂ ಸರೆಂಡರ್ ಆಗೋಗಿದೆ. ವೆನ್ ಯು ಸರೆಂಡರ್ ಯು ಬಿಕಮ್ ಡಿಸೈರ್ಲೆಸ್. ಆ ಡಿಸೈರ್ ಸ್ಟೇಟು ನಿಮಗೆ ಪುನಃ ಆ ವಸ್ತುಗಳಲ್ಲಿ, ಆ ಸ್ಥಿತಿಗಳಲ್ಲಿ, ಆ ಗತಿಗಳಲ್ಲಿ ಪುನಃ ಅದರಲ್ಲಿ ಸೆಳೆಯಲ್ಪಡುವುದಿಲ್ಲ. ಯಾಕೆಂದರೆ ಅದು ಅಲ್ಟಿಮೇಟ್ ಸ್ಟೇಟ್ ತಲುಪಿಬಿಟ್ಟಿದೆ. ತೃಪ್ತಿ ಮುಟ್ಟಿದ್ದೀರಾ, ಯಾವ್ಯಾವ್ದ್ರಲ್ಲಿ ತೃಪ್ತಿ ಮುಟ್ತೀರಾ ಅಲ್ಲಿ ಪುನಃ ನಿಮ್ಗೆ ಆಸೆ, ಪುನಃ ಅದರ ಬಗ್ಗೆ ಆಸೆ ಬರಲ್ಲ. ಯಾಕೆಂದರೆ ಅದರದ್ದು ಲೇಷನೇ ಲವಲೇಶ ಇಂದ ಹೊರಟೋಗಿರುತ್ತೆ, ಏನೂ ಇರಲ್ಲ, ಲೇಪವೇ ಇರಲ್ಲ. ಹಾಗಂದರೆ ಇನ್ನೊಂದು ಆಸೆ ಬರ್ಬೋದಾ? ಬರ್ಬೋದು, ಗೊತ್ತಿಲ್ಲ. ಬಿಕಾಸ್ ಆಸೆ ಅನ್ನೋದು ಹುಟ್ಟುತ್ತಾನೇ ಇರುತ್ತೆ. ಯಾಕೆ ಹುಟ್ಟುತ್ತಾ ಇರುತ್ತೆ? ದರ್ ಈಸ್ ವೆನ್ ಯು ಗೋ ಡೀಪ್ ಇನ್ ಟು ದ ಆರಿಜಿನ್ ಆಫ್ ಯುವರ್ ಡಿಸೈರ್, ದಟ್ ಈಸ್ ಯು. You are the origin. You here is unlimited, Brahman. That is why your Icha is unlimited. There is nothing wrong in unlimited desire. But that desire should not be your ego. It should come from your source. Source, countless desires. Let it come. ಅದರಿಂದ ಬರೋದೆಲ್ಲ ಇಚ್ಛೆಗಳು ನಿಲ್ಲಲ್ಲ. ಅಂದರೆ ಯಾವ ಕ್ವಾಲಿಟಿ ಇಚ್ಛೆ ಎಲ್ಲಿಂದ ಬಂದಿದೆ? ನಮ್ಮ ಮನಸ್ಸಿಂದ ಬಂದಿದೆಯಾ? ಅಹಂಕಾರದಿಂದ ಬಂದಿದೆಯಾ? ಹೃದಯದ ಆಳದಿಂದ ಬಂದಿದೆ ಇಚ್ಛೆಗಳು ಅಂದರೆ ಅವನ ಇಚ್ಛೆ. ಇವತ್ತಿಗೂ ಕೂಡ ಪ್ರಪಂಚ ನಡೀತಾ ಇರೋದೇ ಅವನಿಚ್ಛೆಯಿಂದ. ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಅವನಿಚ್ಛೆಯಿಂದ. ಪ್ರಪಂಚ ಮುಗಿಯೋದು ಅವನಿಚ್ಛೆಯಿಂದ. ನಮ್ಮ ಇಚ್ಛೆ ಅವನಿಚ್ಛೆ ಒಂದಾದಾಗ ಏನಾದರೂ ಕೊನೆ ಇದೆಯಾ? ಪ್ರಪಂಚ ಮುಗಿಯೋಷ್ಟವರೆಗೂ ನಮ್ಮ ಆಸೆಗಳು ಇದ್ದೇ ಇರುತ್ತೆ, ರೂಪ ಬದಲಾಗ್ತಿರ್ತೀವಿ. ಆಸೆಗಳಿಂದನೇ ಬರೋದು, ಆಸೆನೇ ಎಲ್ಲ, ಆಸೆನೇ ಸರ್ವಸ್ವ. ಋಣಾನಿ ಸಂಬಂಧ ಅಂತಂದ್ರೆ ಅವರೇನೇ ಸಂಬಂಧಕ್ಕೆ ಬರ್ತಾರಮ್ಮ, ಅಥವಾ ಬೇರೆ ಬೇರೆ ದೇಶ ಅಥವಾ ಜಾತಿಯಲ್ಲಿ ಬದಲಾವಣೆ ಆಗ್ತಿರತ್ತಾ? ಜಾತಿ ಒಂದು ಲೆವೆಲ್ನಲ್ಲಿ ಯೋಚನೆ ಮಾಡಿದ್ರೆ ನಾವೇ ಹೊರಗಿಂದ ಮಾಡಿಕೊಳ್ಳುವುದು. ಅದಕ್ಕೂ ಮೂಲಕ್ಕೆ ಹೋಗ್ತೀವಿ, ಇದು ಕರ್ಮದ ಮೇಲೆ ಜಾತಿ ಅಂತ. ಆದರೆ ಪಂಗಡ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ
ಬರ್ತಾ 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 ಮೈಂಡು ಡಿವೈಡ್ ಮಾಡಿ 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 ಬೌಂಡ್ರಿ ಹಾಕಿ 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 ಐಡೆಂಟಿಫೈ ಮಾಡಿಕೊಂಡು ನಮ್ಮದೇ ಒಂದು ಜಾತಿ ಮಾಡ್ಕೊಂಡ್ಬಿಡ್ತೀವಿ. ಗುಂಪು. ಆ್ಯಕ್ಚುಲಿ ಜಾತಿ ಬೇರೆಯೇ ಅರ್ಥ ಇದೆ. ಎಷ್ಟೋ ಕಡೆ ನಾನು ಹೇಳಿದ್ದೀನಿ. ಅದು ನಮ್ಮ ಮನೋಧರ್ಮದ ಮೇಲೆ ಹೋಗುತ್ತೆ, ಗುಣದ ಮೇಲೆ ಹೋಗುತ್ತೆ. ಸತ್ವಗುಣ ಸಂಪನ್ನರಾಗಿರೋರು, ಹೆಚ್ಚು ಪರ್ಸೆಂಟೇಜ್ ಸತ್ವ ಇರೋರು ಒಂದು ಗುಂಪಿಗೆ ಬರ್ತಾರೆ. ಅವ್ರ ಮೈಂಡ್ಸೆಟ್ ಒಂದು, ಅವ್ರು ಮಾಡುವಂಥದ್ದು ಕೆಲಸಗಳು ಬೇರೆ ಬೇರೆ ಇರುತ್ತೆ. ಆ ಯೂನಿವರ್ಸ್ ಕೂಡ ಅರ್ಧ ಕೆಲಸಗಳನ್ನು ಅವ್ರ ಮೂಲಕ ಮಾಡಿಸುತ್ತೆ. ಅವರು ಅಲೈನ್ಮೆಂಟ್ ಇರುತ್ತೆ ಟ್ರೂತ್ ಜೊತೆ, ಸೋರ್ಸ್ ಜೊತೆ, ಧರ್ಮದ ಜೊತೆ. ಇದು ಒಂದು ಗ್ರೂಪ್ ಆದರೆ ಅವರು ಸೆನ್ಸಿಟಿವ್ ಆಗಿರ್ತಾರೆ, ಅವರು ಬಹಳಷ್ಟು ಸಂಸ್ಕಾರವಂತರಾಗಿರ್ತಾರೆ. ರಜೋಗುಣ ಜಾಸ್ತಿ ಇರೋರು ಒಂದು ಗುಂಪಿಗೆ ಬರ್ತಾರೆ. ಅವ್ರ ಕರ್ಮಗಳೇ ಬೇರೆ ಬೇರೆ ಆಗುತ್ತೆ. ಅವ್ರಿಗೆ ಶಕ್ತಿ ದೈಹಿಕವಾಗಿ ಮಾನಸಿಕವಾಗಿರುತ್ತೆ, ಆದರೆ ಆತ್ಮಬಲ ಸ್ವಲ್ಪ ಕಮ್ಮಿ ಇರುತ್ತೆ. ಅವರು ಸೆಲ್ಫ್ ಕಾನ್ಫಿಡೆನ್ಸಿಂದ ಕೆಲಸ ಮಾಡೋರು, ವಿಲ್ ಪವರಿಂದ ಆಗಿರೋದ್ರಿಂದ ಅವರು ಆರಿಸ್ಕೊಳ್ಳೋ ಕೆಲಸ, ಅವರು ಮಾಡುವಂಥ ಕೆಲಸಕ್ಕೆ ಅವರು ಉಪಯೋಗಕ್ಕೆ ಬರ್ತಾರೆ. ಹಾಗೆಯೇ ತಮೋಗುಣದವ್ರಿಗೆ ಒಂದು ಕೆಲಸ. ಈ ಎರಡು ಮಿಕ್ಸ್ ಆಗಿರೋರು ಒಂದು ಕೆಲಸ, ವ್ಯಾಪಾರ ಮಾಡೋದು, ಇದೆಲ್ಲ ಒಂದು ಕೆಲಸ. ವಸ್ತು ಪ್ರಪಂಚದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಅವರು ಬಹಳ ನಿಪುಣರಾಗಿರ್ತಾರೆ. ಎಲ್ಲೆಲ್ಲಿ ಆತ್ಮಜ್ಞಾನ, ಸ್ಪಿರಿಚುಯಾಲಿಟಿ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೋ ಪ್ರಪಂಚದ ಕಡೆಗೆ ಸೆಳೆತ ಜಾಸ್ತಿ ಆಗುತ್ತೆ. ಪ್ರಪಂಚಕ್ಕೆ ಅವ್ರು ಬೇಕಾಗ್ತಾರೆ, ಪ್ರಪಂಚಕ್ಕೆ ಉಪಯೋಗಿಸಕ್ಕೆ ಪಡ್ತಾರೆ. ಹಾಗೆ ಗುಂಪುಗಳು ಸಹಜವಾಗಿ ತಾನೇ ತಾನು ಸೃಷ್ಟಿಯಾಗಿರುತ್ತೆ. ಅದಕ್ಕೆ ಯೂನಿವರ್ಸು ಅವರವ್ರ ತಕ್ಕಂಗೆ ಅದು ಸಪೋರ್ಟ್ ಮಾಡುತ್ತೆ. ಆದರೆ ಇಲ್ಲಿ ದೇಶ ಕಾಲನ ಮೀರಿದ್ದು ಸಂಬಂಧಗಳು. ಆ ದೇಶದಲ್ಲಿ ಹುಟ್ಟೋದು, ಈ ದೇಶದಲ್ಲಿ ಹುಟ್ಟೋದು ಅಂತಿಲ್ಲ. ಇಲ್ಲಿ ಹುಟ್ಟಿದವರು ಅಲ್ಲಿ ಬೆಳೀತಾರೆ, ಅಲ್ಲೇ ಹುಟ್ಟಿದವರು ನಮ್ಮ ದೇಶದವರು ಆಗಿರ್ತಾರೆ. ಇದನ್ನೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು. ಯಾವತ್ತೂ ಅನುಬಂಧ, ಸಂಬಂಧ ಅಂದಾಗ ಇದು ಯೂನಿವರ್ಸ್ ಜೊತೆ, ಆತ್ಮದ ಜೊತೆಗೆ. ಆತ್ಮದಲ್ಲಿ ಎಲ್ಲರಿಗೂ ಒಂದು ವಿ ಆರ್ ಆಲ್ ಟುಗೆದರ್ ಕನೆಕ್ಟೆಡ್, ಒಬ್ರಿಗೊಬ್ರಿಗೆ. ಇಟ್ಸ್ ಎ ಕಂಟಿನ್ಯೂ. ಸೊ ದೆರ್ ಇಸ್ ನೋ ಪಾಯಿಂಟ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಹಿಯರ್. ಅದರಿಂದ ದೇಶ ಕಾಲನ ಬಿಟ್ಟು ನೋಡಿದಾಗ ಅನುಬಂಧಗಳು, ಋಣಾನುಬಂಧಗಳು ಇರುತ್ತೆ. ಋಣ ಇರೋಷ್ಟು ನಮ್ಮ ಜೊತೆ ಇರ್ತಾರೆ, ಆಮೇಲೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಹೋಗ್ತಾರೆ. ಇದೆಲ್ಲವೂ ಕೂಡ ಒಂದು ಅನುಬಂಧ, ಒಂದು. ಅದಕ್ಕೆ ದೇಶ ಕಾಲ ಎಲ್ಲ ಇಲ್ಲ. ಮಾನಸಿಕವಾಗಿಯೂ ಕೂಡ ಅವರು ಹತ್ರ ಇಲ್ಲದೇ ಇದ್ದರೂ ಕೂಡ ಯಾವಾಗಲೂ ಸದಾ ನಮ್ಮ ಜೊತೇಲಿ ಇರೋರು ಇರ್ತಾರೆ, ಋಣ ಇದ್ದರೆ. ಅಥವಾ ತುಂಬ ಹತ್ರ ಆದವರು ಕೂಡ ನಮ್ಮನ್ನು ಜ್ಞಾಪಿಸ್ಕೊಳ್ಳೋದು ಇಲ್ಲ, ಋಣ ಇಲ್ಲದೇ ಇದ್ದರೆ. ಹೀಗೆ ನಾವು ಬೇಕಾದಾಗ ಬರ್ತಾರೆ. ಹೀಗೆ ಅದೆಲ್ಲನೂ ಒಂಥರ ಇದೆಲ್ಲ ಭಾಳ ಸ್ಪಾಂಟೇನಿಯಸ್ ಆಗಿ ಆಯಾ ಟೈಮ್ಗೆ, ಆಯಾ ಫ್ರೀಕ್ವೆನ್ಸಿಗೆ, ಆಯಾ ವೈಬ್ರೇಷನ್ಗೆ, ಆಯಾ ಒಂದು ಫೀಲ್ಡ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಆವಾಗ ಒಬ್ಬೊಬ್ಬರಲ್ಲೂ ಬದಲಾವಣೆ ಆಗ್ತಿದ್ದಂಗೂ ಕನೆಕ್ಷನ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಇದೊಂಥರ ಸಿಸ್ಟಮ್ ಇದು. ಇದು ಪಂಚಕೃತ್ಯಗಳಲ್ಲಿ ಬರುತ್ತೆ. ಒಂದು ಸ್ವಲ್ಪ ದಿನ ಸೃಷ್ಟಿ ಆಗುತ್ತೆ, ಆಮೇಲೆ ಪರಿಪಾಲನೆ ಆಗುತ್ತೆ, ಸ್ವಲ್ಪ ದಿನ ಕಾಣೋದೇ ಇಲ್ಲ. ಕಾಣೋದೇ ಇಲ್ಲ ಅಂದರೆ ಇಲ್ಲ ಅಂತ ಅಲ್ಲ, ಅವ್ರು ಇದ್ದಾರೆ, ಎಲ್ಲ ಇದೆ, ಕಾಣಲ್ಲ. ಆದರೆ ಮತ್ತೆ ವಾಪಸ್ ಬರುವಾಗ ಹೊಸ ರೂಪ ತಗೊಂಡು ಬರ್ತಾರೆ. ಹೇಗೆ ನಮ್ಮ ದೇಹ ಬಿಟ್ಟು ಇನ್ನೊಂದು ದೇಹ ತೊಗೊಂಡ್ಬರ್ತೀವೋ ಹಾಗೆ ಪ್ರತಿಯೊಂದೂ ಕೂಡ ಒಂದು ಹೊಸ ರೂಪ ತಗೊಳುತ್ತೆ, ಹೊಸ ತಿರುವು ತಗೊಳುತ್ತೆ, ಒಂದು ರೆವಲ್ಯೂಷನರಿ ಚೇಂಜ್ ಆಗುತ್ತೆ, ಎವಲ್ಯೂಷನ್ ಆಗ್ತಾ ಇರುತ್ತೆ. ಹೀಗೆ ಇದು ನಾನ್ ಸ್ಟಾಪ್ ಪ್ರಾಸೆಸ್. ಇದನ್ನು ಸ್ವಲ್ಪ ನಾವು ಸ್ಟಡಿ ಮಾಡಿಕೊಂಡ್ರೆ, ಯಾವುದಾದ್ರೂ ಒಂದು ಉದಾಹರಣೆ ತೆಗೆದುಕೊಂಡು ಹೇಗೆ ನಮ್ಮ ದೇಹದಲ್ಲಿ ಒಂದು ಸಣ್ಣ ಸೆಲ್ಲಿಂದ ಯಾವ ರೀತಿ ಮಾರ್ಪಾಡಾಯಿತು ಅಂತ ಒಂದು ರೀತಿ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಆಳವಾಗಿ ಸ್ಟಡಿ ಮಾಡಿದ್ರೆ ಇನ್ನೆಲ್ಲ ಅರ್ಥ ಆಗೋಕ್ಕೆ ಶುರುವಾಗುತ್ತೆ.